Hello everyone, welcome back to my channel. ಸ್ನೇಹಿತರೆ, ನಿಜವಾಗ್ಲೂ ಇಂಗ್ಲಿಷ್ ಕಲಿಯೋದು ಅಷ್ಟೊಂದು ಕಷ್ಟನಾ? ನಿಮಗೆ ಅನ್ಸಲ್ವಾ ನೀವು ಎಲ್ಲೋ ತಪ್ಪು ಮಾಡ್ತಾ ಇದ್ದೀರಾ ಅಂತ? ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಬಹಳ ಕಷ್ಟ ಅಂತ ಅನ್ಸೋ ಮಟ್ಟಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಣ್ಣ ಸಣ್ಣ ವಿಷಯಗಳನ್ನ ಸರಿಯಾಗಿ ಸೀರಿಯಸ್ ಆಗಿ ಗಮನಿಸಬೇಕು. ನಮಗೆ ಕನ್ಫ್ಯೂಸ್ ಆಗೋ ವಿಷಯಗಳನ್ನ ಸೀರಿಯಸ್ ಆಗಿ ಗಮನಿಸಿ, ಸೀರಿಯಸ್ ಆಗಿ ಅದನ್ನು ತಗೊಂಡು ಅದನ್ನು ನಾವು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ, ನಮಗೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಅಲ್ಲಿ ನಾವು ಸರಿಯಾಗಿ ವರ್ಕ್ ಮಾಡಿದ್ರೆ ಮಾತ್ರ ನಾವು ಇಂಗ್ಲೀಷನ್ನ ಈಸಿಯಾಗಿ ಕಲಿಯೋಕ್ಕೆ ಟ್ರೈ ಮಾಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸಣ್ಣ ವಿಷಯ ಎರಡು ಮೂರು ಪದಗಳಿರ್ಬೋದು, ಅದು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ, ಇದು ನಮಗೆ ಸರಿಯಾಗಿ ಬಳಸೋಕೆ ಗೊತ್ತಾಗ್ತಾ ಇಲ್ಲ, ಇದರಿಂದನೇ ನನಗೆ ಇಂಗ್ಲೀಷ್ ಕಲಿಯೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಎಲ್ರಿಗೂ ಕಾಡ್ತಾ ಇದೆ. ಅದ್ಯಾವುದು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ವಿಡಿಯೋ ಓಪನ್ ಆಗುತ್ತೆ. ಯು ಕ್ಯಾನ್ ಲರ್ನ್ ಇಂಗ್ಲಿಷ್ ಫ್ರೀಲಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದ್ರೆ ಬಹಳಷ್ಟು ವಿಷಯಗಳಿದೆ ಇದರಲ್ಲಿ ತಿಳ್ಕೊಳ್ಳೋಕೆ. ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಇದರಿಂದ ಉಪಯೋಗ ಆಗೋದು. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಏನಪ್ಪ ಸಮಸ್ಯೆ? ಸಣ್ಣ ವಿಷಯ, ಸಣ್ಣ ಸಣ್ಣ ಪದಗಳು, ಇದರಿಂದನೇ ನಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನೋಡಿ, ಡೂ, ಡಸ್, ಡೋಂಟ್, ಡಸಂಟ್, ಇದೇನಿದು? ಡೂ ಅಂದರೆ ಮಾಡು, ಹಾಗಾದರೆ ಡಸಂಟ್ ಅಂದರೆ ಏನು? ಡೋಂಟ್ ಅಂದರೆ ಏನು? ಡೋಂಟ್ ಅಂದರೆ ಮಾಡಬೇಡ. ಡಸಂಟ್ ಅಂದರೆ ಏನು? ಐ ಮೀನ್ ಡಸ್ ಮತ್ತು ಡಸಂಟ್ ಅಂದರೆ ಏನು? ಏನು ಡಿಫ್ರೆನ್ಸ್ ಇದು? ಯಾಕೆ ಬಳಸ್ಬೇಕು ನಾವು? ಎಲ್ಲಿ ಬರುತ್ತೆ ಇದು? ಇದನ್ನು ಡೀಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಫಸ್ಟ್ ನಾವು ಡೂ ಮತ್ತು ಡಸ್, ಡೂ ಏನು, ಡಸ್ ಏನು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೂ ಡಸ್ ಅರ್ಥ ಆದರೆ ನಮಗೆ ಉಳಿದಿರೋದು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ, ಸೊ ಫಸ್ಟ್ ನೋಡಿ, ಪ್ರತಿಯೊಂದನ್ನು ಡೀಟೇಲ್ ಆಗಿ ನೀವು ಅಬ್ಸರ್ವ್ ಮಾಡಬೇಕು. ಅವಾಗ ಮಾತ್ರ ನಮಗೆ ಅದರಿಂದ ಕರೆಕ್ಟಾಗಿ ಅರ್ಥ ಆಗುತ್ತೆ, ಮತ್ತು ನಾವು ಏನು ಓದ್ತೀವಿ ಅದು ನಮಗೆ ಉಪಯೋಗನೂ ಆಗಬೇಕು ಅಲ್ವಾ? ಈಗ ನೋಡಿ, ರೈಟ್. ಸೊ ಡೂನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಡೂ ಅಂದರೆ ಎಲ್ಲರೂ ತಿಳ್ಕೊಂಡಿರೋದು ಮಾಡು, ಡೂ ದ್ಯಾಟ್, ಅದನ್ನು ಮಾಡು. ಎಸ್, ಆಫ್ ಕೋರ್ಸ್, ಬಟ್ ಡೂನ ನಾವು ಬೇರೆ ಕಡೆನೂ ಯೂಸ್ ಮಾಡ್ತೀವಿ. ಓಕೆ, ಸೊ ಅದನ್ನು ನಾನು ಏನು ಅದರ ಗ್ರಾಮ್ಯಾಟಿಕಲ್ ಏನು ಹೇಳೋಕೆ ಹೋಗಲ್ಲ, ಡೈರೆಕ್ಟಾಗಿ ನಾನು ನಿಮಗೆ ಸೆಂಟೆನ್ಸ್ ಹೇಳ್ತೀನಿ. ಇಲ್ಲಿ ನೋಡಿ, ಡೂ ಐ, ಡೂ ಐ, ಡೂ ಅಂದರೆ ನಾನು ಮಾಡು ಅಂತನ ಅಲ್ಲ, ಡೂ ಐ. ಆಮೇಲೆ ಏನು, ಡೂನ ನಾವು ಎಲ್ಲಿ ಬಳಸ್ತೀವಿ, ಅದರ ಸ್ಥಾನ ಏನು, ಯಾವ ಜಾಗದಲ್ಲಿ ಅದನ್ನು ಬಳಸ್ತಾ ಇದ್ದೀವಿ ಅಂತ ನೋಡಿ. ಓಕೆ, ಸೊ ಡೂ ಐ ನೀಡ್ ಟು ವೆಯ್ಟ್, ಡೂ ಐ ನೀಡ್ ಟು ವೆಯ್ಟ್ ಅಂದರೆ ಏನು? ನಾನು ಕಾಯಬೇಕಾ? ಡೂ ಐ ನೀಡ್ ಟು ವೆಯ್ಟ್, ನಾನು ಕಾಯಬೇಕಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಡೂ ಯು ಲೈಕ್ ಕಾಫಿ, ಡೂ ಯು, ಐ ಯಾವಾಗಲೂ ಐ ಯು ವಿ ಇದೆ, ಇದನ್ನು ನಾವು ಬಳಸಬೇಕು. ಡೂ ಐ ನೀಡ್ ಟು ವೆಯ್ಟ್, ನನಗೆ ಕಾಯೋ ಅವಶ್ಯಕತೆ ಇದೆಯಾ ಅಥವಾ ನಾನು ಕಾಯಬೇಕಾ? ಡೂ ಯು ಲೈಕ್ ಕಾಫಿ, ನಿಮಗೆ ಕಾಫಿ ಇಷ್ಟನಾ? ಡು ವಿ ಹ್ಯಾವ್ ಇನಫ್ ಟೈಮ್, ನಮ್ಮ ಹತ್ರ ಸಾಕಷ್ಟು ಸಮಯ ಇದೆಯಾ? ಅಂದರೆ ನಾವು ಅರ್ಜೆಂಟಲ್ಲಿ ಇದ್ದೀವಾ ಅಥವಾ ನಾವು ಟೈಮ್ ಇದೆಯಾ ನಮಗೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೋಗ್ಬೋದಾ? ಡು ವಿ ಹ್ಯಾವ್ ಇನಫ್ ಟೈಮ್. ಅದೇ ಡೂನ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ? ಡು ಯು ಲೈಕ್ ಕಾಫಿ, ನಿನಗೆ ಕಾಫಿ ಅಂದರೆ ಇಷ್ಟನಾ? ಡು ಐ ನೀಡ್ ಟು ವೆಯ್ಟ್, ನಾನು ಕಾಯುವ ಅವಶ್ಯಕತೆ ಇದೆಯಾ? ಸೊ ಇದೆಲ್ಲ ನೋಡಿ ಹೇಗೆ ಸೆಂಟೆನ್ಸ್ ಹೆಂಗೆ ಬರ್ತಾ ಇದೆ ಕನ್ನಡದಲ್ಲೇ ನೋಡಿ ನೀವು. ಸೊ ಇಲ್ಲಿ ಇದೆಯಾ, ಕಾಯೋ ಅವಶ್ಯಕತೆ ಬೇಕಾ ಅಂತ ಕೇಳಿದ್ರೆ ಕಾಯೋ ಅವಶ್ಯಕತೆ ಇದೆಯಾ, ಇಷ್ಟನಾ? ಇಲ್ಲಿ ನಾವು ಡೂ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ನೋಡಿ, ಡು ದೇ ಲಿವ್ ಹಿಯರ್, ಡು ದೇ ಲಿವ್ ಹಿಯರ್, ಅವ್ರು ಇಲ್ಲಿ ವಾಸವಾಗಿರ್ತಾರಾ ಅಥವಾ ಅವ್ರು ಇಲ್ಲಿರ್ತಾರಾ ಅಂದರೆ ಇಲ್ಲಿ ವಾಸವಾಗಿದ್ದಾರಾ ಅಂತ. ಡು ದೇ ಲಿವ್ ಹಿಯರ್. ಓಕೆ, ಈಗ ಡೂ ಗೊತ್ತಾಯ್ತಲ್ಲ, ಒಂದು ಸ್ವಲ್ಪ ಐಡಿಯಾ ಬಂತಲ್ಲ. ಈಗ ನೆಕ್ಸ್ಟ್ ನಾವು ಡಸ್ ನೋಡೋಣ. ಡಸ್ ಎಲ್ಲಿ ಯೂಸ್ ಮಾಡ್ತೀವಿ? ಡಸ್ ದ ಎಕ್ಸಾಂಪಲ್ ನೋಡಿ, ಡಸ್ ಹಿ ನೀಡ್ ಟು ವೆಯ್ಟ್, ಡಸ್ ಹಿ ನೀಡ್ ಟು ವೆಯ್ಟ್ ಅಂದರೆ ಅವನು ಕಾಯಬೇಕಾ?
ಅವನು ಕಾಯಬೇಕಾ ಅಂದ್ರೇನು? ಅವನು ಕಾಯುವ ಅವಶ್ಯಕತೆ ಇದೆಯಾ? ಅವನು ಕಾಯಬೇಕಾ? ಡಸ್ ಇ ನೀಡ್ ಟು ವೈಟ್? ನಾನು ಕಾಯಬೇಕಾ? ಡು ಐ? ಅವನು ಕಾಯಬೇಕಾ? ಡಸ್ ಇ? ಡಸ್ ಇ ನೀಡ್ ಟು ವೈಟ್? ಇಲ್ಲಿ ಡೂ ಅಂತಾನೆ ಹಾಕ್ಬೋದಲ್ಲ? ಹಾಕಬಾರ್ದು, ಅದು ತಪ್ಪು ಅಂತಾನೆ ಹೇಳ್ತಾ ಇರೋದು. ಸೊ ತಪ್ಪು ಯಾವುದು ಸರಿ ಯಾವುದು ಅಂತ ನಾವು ತಿಳ್ಕೊಬೇಕು, ಫಸ್ಟ್ ಅಬ್ಸರ್ವ್ ಮಾಡಬೇಕು. ಇದು ಹಿಂಗೆ ಬಂದಾಗ ಈಗ ನಾನು ಹೋಗ್ತೀನಿ ತೀನಿ ಅಂತ ಹೇಳ್ತೀವಿ, ಅವನು ಹೋಗ್ತಾನೆ ಅಂತ ಹೇಳ್ತೀವಿ. ಅದ್ಯಾಕೆ ತಾನೇ ತೀನಿ ಅಂತಾನೆ ಹೇಳ್ಬೋದಲ್ಲ? ನಾನು ಹೋಗ್ತೀನಿ ಅವನು ಹೋಗ್ತೀನಿ ಹೇಳ್ಬಾರ್ದು, ತಪ್ಪದು. ಹಾಗೆ ಇಲ್ಲಿ ಡು ಐ ಬಂದಾಗ ನಾವು ಸ್ಟಾರ್ಟಿಂಗಲ್ಲಿ ಡೂ ಅಂತ ಯೂಸ್ ಮಾಡ್ತೀವಿ. ಐ ಯು ವಿ ದೇ ಹಿ ಶಿ ಇಟ್ ಬಂದಾಗ ನೋಡಿ, ಇಲ್ಲಿ ಐ ಯು ವಿ ದೇ ಬಂದಾಗ ನಾವು ಡೂ ಯೂಸ್ ಮಾಡ್ತೀವಿ. ಹಿ ಶಿ ಇಟ್ ಅವನು ಅವಳು ಅದು ಅಂತ ಬಂದಾಗ ನಾವು ಏನು ಯೂಸ್ ಮಾಡ್ತೀವಿ? ಡಸ್ ಯೂಸ್ ಮಾಡ್ತೀವಿ. ಏನು ಹಂಗಂದ್ರೆ ಈಗ ಅವನು ಕಾಯ್ಬೇಕಾ? ಈಗ ಅವನು ಡಸ್ ಇ ನೀಡ್ ಟು ವೈಟ್ ನಾವ್? ಡು ಐ ನೀಡ್ ಟು ವೈಟ್ ನಾವ್? ಓಕೆ, ನೆಕ್ಸ್ಟ್ ನೋಡಿ, ಡಸ್ ಶಿ ಲೈಕ್ ಕಾಫಿ? ಡು ಯು ಲೈಕ್ ಕಾಫಿ? ನಿನಗಿಷ್ಟನಾ? ಡು ಯು ಲೈಕ್ ಕಾಫಿ? ಹಾಗೆ ಅವಳಿಗೆ ಕಾಫಿ ಇಷ್ಟನಾ ಅಂತ ಕೇಳ್ಬೇಕಾದ್ರೆ ಡಸ್ ಶಿ ಲೈಕ್ ಕಾಫಿ? ಇಲ್ಲಿ ಡೂ ಶಿ ಅಂತ ಹೇಳೋಕ್ಕಾಗಲ್ಲ. ಡೂ ಶಿ ಲೈಕ್ ಕಾಫಿ? ದಟ್ಸ್ ರಾಂಗ್. ಡಸ್ ಶಿ ಲೈಕ್ ಕಾಫಿ? ಅಥವಾ ಇನ್ನು ಕೆಲವರು ಕೇಳ್ತಾರೆ, ಇದು ಡಸ್ ಹಾಕೋ ಅವಶ್ಯಕತೆನೇ ಇಲ್ಲ ಸರ್, ಇದು ಹೇಳೋದು ಬೇಡ ಅಂತ ಕೇಳಬೇಕು. ಶಿ ಲೈಕ್ ಕಾಫಿ? ದಟ್ ಈಸ್ ಆಲ್ಸೋ ರಾಂಗ್. ನೀವು ಹಂಗೆ ಹೇಳಬೇಕಾದ್ರೆ ಶಿ ಲೈಕ್ಸ್ ಅಂತ ಹಾಕಬೇಕು. ಶಿ ಲೈಕ್ಸ್ ಕಾಫಿ. ಇಟ್ಸ್ ನಾಟ್ ಅ ಕ್ವೆಶ್ಚನ್, ಇಟ್ ಈಸ್ ಅ ಸೆಂಟೆನ್ಸ್. ಲೈಕ್ ಶಿ ಲೈಕ್ಸ್ ಕಾಫಿ, ಅವಳಿಗೆ ಕಾಫಿ ಅಂದರೆ ಇಷ್ಟ. ನೀವು ಇಷ್ಟನಾ ಅಂತ ಕೇಳಬೇಕಾದ್ರೆ ಡಸ್ ಹಾಕಬೇಕು. ಇಷ್ಟನಾ? ಡಸ್. ಅವನಿಗೆ ಕಾಫಿ ಅಂದರೆ ಇಷ್ಟ. ಹಿ ಲೈಕ್ಸ್ ಕಾಫಿ, ಶಿ ಲೈಕ್ಸ್ ಕಾಫಿ. ಡಸ್ ಹಿ ಲೈಕ್ ಕಾಫಿ? ಡಸ್ ಶಿ ಲೈಕ್ ಕಾಫಿ? ಓಕೆ, ಸೊ ಅದಕ್ಕೆ ನಮಗೆ ಡಸ್ ಅನ್ನೋದು ಬಹಳ ಮುಖ್ಯ. ಡಸ್ ಹಿ ಅಥವಾ ಡಸ್ ಶಿ? ಓಕೆ, ಡಸ್ ಹಿ ನೀಡ್ ಟು ವೈಟ್? ಡಸ್ ಶಿ ಲೈಕ್ ಕಾಫಿ? ಡಸ್ ಹಿ ಹ್ಯಾವ್? ಇಲ್ಲಿ ಡು ವಿ ಹ್ಯಾವ್ ಇನಫ್ ಟೈಮ್? ಡು ವಿ ಹ್ಯಾವ್ ಇನಫ್ ಟೈಮ್? ನಮಗೆ ಸಾಕಷ್ಟು ಟೈಮ್ ಇದೆಯಾ? ಇಲ್ಲಿ ಡಸ್ ಹಿ ಹ್ಯಾವ್ ಇನಫ್ ಟೈಮ್? ಅವನ ಹತ್ರ ಅಥವಾ ಅವನಿಗೆ ಸಾಕಷ್ಟು ಸಮಯ ಇದೆಯಾ? ಡಸ್ ಹಿ ಹ್ಯಾವ್ ಇನಫ್ ಟೈಮ್? ಅದೇ ಡು ವಿ ಹ್ಯಾವ್ ಇನಫ್ ಟೈಮ್? ಡು ಐ ಹ್ಯಾವ್ ಇನಫ್ ಟೈಮ್? ಡು ದೇ ಹ್ಯಾವ್ ಇನಫ್ ಟೈಮ್? ಡಸ್ ಶಿ ಹ್ಯಾವ್ ಇನಫ್ ಟೈಮ್? ಅವಳಿಗೆ ಸಾಕಷ್ಟು ಸಮಯ ಇದೆಯಾ? ಡಸ್ ಹಿ ಹ್ಯಾವ್ ಇನಫ್ ಟೈಮ್? ಸೊ ಹಿ ಮತ್ತು ಶೀನ ಬೇರೆ ಬೇರೆ ಇದರಲ್ಲಿ ಬಳಸ್ಬೋದು. ಹಿ ಅಂದರೆ ಅವನು ಅಂತ ಹೇಳ್ತೀವಿ, ಹೌದು. ಅವನು ಅಂದರೆ ಯಾರಾಗ್ಬೋದು? ನಿನ್ನ ತಮ್ಮ, ಡಸ್ ಯೋರ್ ಬ್ರದರ್. ನಿಮ್ಮ ತಂದೆ, ಡಸ್ ಯೋರ್ ಫಾದರ್. ನಿನ್ನ ಫ್ರೆಂಡ್, ಡಸ್ ಯೋರ್ ಫ್ರೆಂಡ್. ಅಥವಾ ನಿಮ್ಮ ಟೀಚರ್, ಡಸ್ ಯೋರ್ ಟೀಚರ್. ಸೊ ಡಸ್ನ ಹಿ ಶಿ ಅಂತ ಎಲ್ಲೆಲ್ಲಿ ಬಳಸ್ತೀವಿ? ಶಿ ಹೇಳೋದಾದ್ರೆ ಶಿ ಎಲ್ಲಿ ಹೇಳ್ತೀವಿ? ಆಕೆ ಅಂತ ಹೇಳು. ಆಕೆ ಅಂದರೆ ಯಾರ್ಯಾರು ಬರ್ತಾರೆ? ಡಸ್ ಯೋರ್ ಮದರ್, ಡಸ್ ಯೋರ್ ಸಿಸ್ಟರ್, ಡಸ್ ಯೋರ್ ಫ್ರೆಂಡ್, ಡಸ್ ಯೋರ್ ಟೀಚರ್, ಡಸ್ ಯೋರ್ ಎನಿಥಿಂಗ್. ಓಕೆ, ಡಸ್ ಯೋರ್ ಕಸಿನ್, ರೈಟ್? ಇಟ್ ಕ್ಯಾನ್ ಬಿ ಹಿ, ಶಿ ಆರ್ ಇಟ್. ರೈಟ್, ಗೊತ್ತಾಯ್ತಲ್ವ ಈಗ? ಸೊ ಡಸ್ ಶಿ ಲಿವ್ ಹಿಯರ್? ಅವಳು ಇಲ್ಲಿ ವಾಸವಾಗಿದ್ದಾಳ ಅಥವಾ ಅವಳು ಇಲ್ಲಿ ಇರ್ತಾಳಾ? ಡಸ್ ಶಿ ಲಿವ್ ಹಿಯರ್? ಓಕೆ, ಗೊತ್ತಾಯ್ತಲ್ವಾ? ಡೂ ಮತ್ತು ಡಸ್ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸಾಕು. ಆಮೇಲೆ ಇದನ್ನು ನಾವು ಡೀಟೇಲ್ ಆಗಿ ಇದ್ರ ಬಗ್ಗೆ ನೀವು ತಿಳ್ಕೊಬೋದು. ಒಂದು ಎಕ್ಸಾಂಪಲ್ಸ್ ಒಂದಷ್ಟು ನೋಡೋಣ. ಓಕೆ, ಡು ಐ ಲುಕ್ ಟಯರ್ಡ್? ನಾನು ನಿಮಗೆ ಸುಸ್ತಾಗಿರೋ ಥರ ಕಾಣಿಸ್ತೀನ? ಡು ಐ ಲುಕ್ ಟಯರ್ಡ್? ಡು ಯು ನೋ ಹರ್? ನಿನಗೆ ಅವಳು ಗೊತ್ತಾ? ಇಲ್ಲಿ ನೀವು ಡಸ್ ಹಾಕ್ಬಾರ್ದು, ಬಿಕಾಸ್ ಐ ಯು ವಿ ದೇಗೆ ನಾವು ಡೂ ಹಾಕ್ತೀವಿ ಸ್ಟಾರ್ಟಿಂಗಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ. ಈ ಪ್ರಶ್ನೆ ಕೇಳಬೇಕಾದ್ರೆ ನಮಗೆ ಡೂ ಹಾಕ್ಲೇಬೇಕಂತ ಕೇಳಿದ್ರೆ ಹಾಕಲೇಬೇಕು. ತುಂಬ ಜನ ಹೇಳ್ತಾರೆ ಡಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಹಾಕಲೇಬೇಕು. ದ್ಯಾಟ್ ಈಸ್ ಕರೆಕ್ಟ್ ಇಂಗ್ಲೀಷ್. ನೀವು ಕನ್ನಡವನ್ನು ಅಚ್ಚ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಹೆಂಗೆ, ಅಚ್ಚ ಕನ್ನಡ ಅಂತಲ್ಲ, ಕಾಮನ್ ಕನ್ನಡದಲ್ಲಿ ಮಾತಾಡ್ತೀವಿ. ಆಡು ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಅದು ಯೂಸ್ ಮಾಡ್ತೀವಿ. ಡು ವಿ ನೀಡ್ ಟು ಲೀವ್ ನಾವು? ಈಗ ನಾವು ಹೊರಡಬೇಕಾ ಅಂತ ತಾನೇ ಕೇಳ್ತೀವಿ, ಇನ್ನೇನು ಕೇಳ್ತೀವಿ? ಅದೆಲ್ಲ ಬಿಡ್ತೀವಿ. ನಾವು ಹೊರಡಬೇಕು ಅಂತ ಹೇಳ್ತೀವ? ಇಲ್ಲ, ನಾವು ಹೊರಡಬೇಕಾ? ಕು ನಾವು ಹೊರಡಬೇಕು. ವಿ ನೀಡ್ ಟು ಲೀವ್ ನಾವು. ನಾವು ಹೊರಡಬೇಕಾ? ಡು ವಿ ನೀಡ್ ಟು ಲೀವ್ ನಾವು? ಇದೆಲ್ಲ ಬಹಳ ಮುಖ್ಯ. ಇದನ್ನೇ ತುಂಬ ಜನ ಇಗ್ನೋರ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಆಯ್ತಲ್ವಾ? ಈಗ ಡೋಂಟ್ ಎಲ್ಲಿ ಯೂಸ್ ಮಾಡ್ತೀವಿ? ಪ್ರಶ್ನೆ ಅಂದರೆ ಡೋಂಟ್. ಓಕೆ, ಡೋಂಟ್ ನೋಡಿ, ಡೋಂಟ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪ್ರಶ್ನೆ ಮಾಡಬೇಕಾದ್ರೆ ಡೋಂಟನ್ನು ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಡೋಂಟ್ ಡೂ ದ್ಯಾಟ್, ಅದನ್ನು ಮಾಡಬೇಡ. ಐ ಡೋಂಟ್ ನೋ, ಐ ಆದಮೇಲೆ ಡೋಂಟ್ ಯೂಸ್ ಮಾಡ್ತೀವಲ್ವಾ? ಐ ಡೋಂಟ್ ನೋ,
ಯು ಡೋಂಟ್ ನೋ, ನಿನಗೂ ಗೊತ್ತಿಲ್ಲ. ದೇ ಡೋಂಟ್ ನೋ, ಅವ್ರಿಗೆ ಗೊತ್ತಿಲ್ಲ. ಡೋಂಟ್ ಅಂದರೆ ಡೂ ನಾಟ್. ಹಿ ಶಿ ಇಟ್ ಬಂದಾಗ ಹಿ ಡಸಂಟ್ ಶಿ ಡಸಂಟ್ ಬರುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನಾವು ಸೆಂಟೆನ್ಸಲ್ಲಿ ಡೋಂಟ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಡೋಂಟ್ ಐ ನೀಡ್ ಟು ವೆಯ್ಟ್, ಡೋಂಟ್ ಐ ನೀಡ್ ಟು ವೆಯ್ಟ್. ಸೊ ಡು ಐ ನೀಡ್ ಟು ವೆಯ್ಟ್ ಅಂದರೆ ನಾನು ವೆಯ್ಟ್ ಮಾಡಬೇಕಾ, ನಾನು ವೆಯ್ಟ್ ಮಾಡೋ ಅವಶ್ಯಕತೆ ಇದೆಯಾ. ಡೋಂಟ್ ಐ ನೀಡ್ ಟು ವೆಯ್ಟ್ ಅಂದರೆ ನಾನು ಕಾಯಬೇಕಾಗಿಲ್ವಾ, ನಾನು ಕಾಯೋ ಅವಶ್ಯಕತೆ ಇಲ್ವಾ. ಡೋಂಟ್ ಐ ನೀಡ್ ಟು ವೆಯ್ಟ್. ಅಥವಾ ಇದನ್ನು ನಾವು ಸ್ಪ್ಲಿಟ್ ಮಾಡಿದ್ರೆ ಡು ಐ ನಾಟ್ ಅಥವಾ ಡು ಐ ನಾಟ್ ನೀಡ್ ಟು ವೆಯ್ಟ್ ಅಂತ ಹೇಳ್ತೀವಿ. ಬಟ್ ಆ ಥರ ಕೇಳೋ ಅವಶ್ಯಕತೆ ಇಲ್ಲ. ಡೋಂಟ್ ಯು ಲೈಕ್ ಕಾಫಿ, ಡೋಂಟ್ ಯು ಲೈಕ್ ಕಾಫಿ ಅಥವಾ ಡು ಯು ನಾಟ್ ಲೈಕ್ ಕಾಫಿ. ಡೋಂಟ್ ಯು ಲೈಕ್ ಕಾಫಿ, ನಿನಗೆ ಕಾಫಿ ಇಷ್ಟ ಇಲ್ವಾ. ನಿನಗೆ ಕಾಫಿ ಇಷ್ಟ ಇದೆಯಾ, ಡು ಯು ಲೈಕ್ ಕಾಫಿ. ನಿನಗೆ ಕಾಫಿ ಇಷ್ಟ ಇಲ್ವಾ, ಡೋಂಟ್ ಯು ಲೈಕ್ ಕಾಫಿ. ರೈಟ್. ಡೋಂಟ್ ವಿ ಹ್ಯಾವ್ ಇನಫ್ ಟೈಮ್, ನಮಗೆ ಸಾಕಷ್ಟು ಸಮಯ ಇಲ್ವಾ. ಇದೆಯಾ ಅಂತ ಕೇಳಲಿಕ್ಕೆ ಡು, ಇಲ್ವಾ ಅಂತ ಕೇಳಲಿಕ್ಕೆ ಡೋಂಟ್. ಸೊ ಕನ್ನಡದಲ್ಲಿ ಇದೆಯಾ ಇಲ್ವಾ ಇದೆಲ್ಲ ಏನು ಬರುತ್ತೆ, ಕೊನೆಗೆ ಬರುತ್ತೆ. ಇಂಗ್ಲೀಷಲ್ಲಿ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಅದಕ್ಕೆ ಬಹಳ ಜನರಿಗೆ ಕನ್ಫ್ಯೂಸ್ ಆಗೋದು. ಅಬ್ಸರ್ವೇಷನ್, ಅಬ್ಸರ್ವ್ ಮಾಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿ. ಇಷ್ಟು ಮಾಡಿದ್ರೆ ಏನೇ ವಿದ್ಯೆ ಬಂದ್ಬಿಡುತ್ತೆ. ಐ ಮೀನ್ ವಿದ್ಯೆ ಅಲ್ಲ, ಲ್ಯಾಂಗ್ವೇಜ್, ಎನಿಥಿಂಗ್. ನೆಕ್ಸ್ಟ್ ಡಸಂಟ್. ಓಕೆ, ಡಸಂಟ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಐ ಯು ಇದೆ ಬಂದಾಗ ನಾವು ಡೋಂಟ್ ಬಳಸ್ತೀವಿ. ಹಿ ಶಿ ಇಟ್ ಬಂದಾಗ ಡಸಂಟ್ ಬಳಸ್ತೀವಿ. ರೈಟ್. ಸೊ ಡಸಂಟ್ ಹಿ ನೀಡ್ ಟು ವೆಯ್ಟ್, ಅವನು ಕಾಯೋ ಅವಶ್ಯಕತೆ ಇಲ್ವಾ. ಡೋಂಟ್ ಐ, ನಾನು ಅಂತ ಬಂದಾಗ ಡೋಂಟ್ ಐ ನೀಡ್ ಟು ವೆಯ್ಟ್. ಅವನು ಅಂತ ಬಂದಾಗ ಡಸಂಟ್ ಹಿ ನೀಡ್ ಟು ವೆಯ್ಟ್. ಅವ್ನು ಕಾಯಬೇಕಾಗಿಲ್ವಾ ಅಥವಾ ಅವನು ಕಾಯೋ ಅವಶ್ಯಕತೆ ಇಲ್ವಾ. ನೆಕ್ಸ್ಟ್ ಡಸಂಟ್ ಶಿ, ಇದನ್ನು ತುಂಬ ಜನ ಬಳಸೋದಿಲ್ಲ. ಶಿ ಡೋಂಟ್ ಲೈಕ್ ಕಾಫಿ, ದಟ್ಸ್ ರಾಂಗ್. ಶಿ ಡಸಂಟ್ ಲೈಕ್ ಕಾಫಿ. ಸೊ ಅದನ್ನೇ ನಾವು ರಿವರ್ಸ್ ಪ್ರಶ್ನೆಯಲ್ಲಿ ಕೇಳೋದಾದರೆ, ಡಸಂಟ್ ಶಿ ಲೈಕ್ ಕಾಫಿ, ಅವಳಿಗೆ ಕಾಫಿ ಇಷ್ಟ ಇಲ್ವಾ. ಯಾಕೆ, ನೆನ್ನೆ ಎಲ್ಲ ಕಾಫಿ ಕುಡಿದ್ಲು, ಇಡೀ ವಾರ ಕಾಫಿ ಕುಡಿತಾ ಇದ್ಲು, ಇಷ್ಟ ಅಂತ ನನಗೆ ಹೇಳಿದ್ಲು. ಓಕೆ, ಶಿ ಇಸ್ ಬಿನ್ ಡ್ರಿಂಕಿಂಗ್ ಕಾಫಿ ದ ಹೋಲ್ ಡೇ. ಡಸಂಟ್ ಶಿ ಲೈಕ್ ಕಾಫಿ, ಅವಳು ಇಡೀ ದಿನ ಕಾಫಿ ಕುಡಿತಾ ಇದ್ದಾಳೆ, ಅವಳಿಗೆ ಕಾಫಿ ಇಷ್ಟ ಇಲ್ವಾ. ಅವಳಿಗೆ ಕಾಫಿ ಇಷ್ಟ ಇಲ್ವಾ. ಡಸ್ ಶಿ ಲೈಕ್ ಕಾಫಿ, ಅವಳಿಗೆ ಕಾಫಿ ಇಷ್ಟ ಇದೆಯಾ. ಡಸಂಟ್ ಶಿ ಲೈಕ್ ಕಾಫಿ, ಅವಳಿಗೆ ಕಾಫಿ ಇಷ್ಟ ಇಲ್ವಾ. ಸೊ ಇವೆಲ್ಲ ಗ್ರಾಮರ್ ಅಂತ ಹೇಳ್ತಾರೆ. ತುಂಬ ಡೂ, ಡಸ್, ಡಸಂಟ್. ಸರ್ ಇದೆಲ್ಲ ತುಂಬ ಗ್ರಾಮ್ಯಾಟಿಕಲ್ ಆಗಿದೆ. ಹೌದು, ಅದು ಕಷ್ಟ ಏನಲ್ವಲ್ಲ. ಸಿಂಪಲ್ ವಿಷಯನ ಸಿಂಪಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ತುಂಬ ಕಾಂಪ್ಲಿಕೇಟೆಡ್ ದೊಡ್ಡ ಸೆಂಟೆನ್ಸ್ ಆದರೆ ಪರವಾಗಿಲ್ಲ. ಸೊ ದೊಡ್ಡ ಸೆಂಟೆನ್ಸ್ ನಮಗೆ ಅದರಲ್ಲಿ ಬರೋ ವರ್ಡ್ಸ್ ನೆನಪಲ್ಲಿರ. ಸಣ್ಣ ಸೆಂಟೆನ್ಸ್ ನಾವು ನೆನಪಿಟ್ಕೋ. ಸಣ್ಣ ಸೆಂಟೆನ್ಸಲ್ಲಿ ಬರುವಂಥ ಡಿಫ್ರೆನ್ಸ್ ಏನು. ಕಾಫಿ, ಲೈಕ್, ಶಿ ಇದೆಲ್ಲ ಕಾಮನ್ ವರ್ಡ್ಸ್ ತಾನೆ. ನಾವು ಡಸ್ ಹಾಕಿದಾಗ ಅದು ಏನು ಚೇಂಜ್ ಆಗುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಬಳಸಿದಾಗ ಮಾತ್ರ ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ರೈಟ್. ಡಸಂಟ್ ಹಿ ಹ್ಯಾವ್ ಇನಫ್ ಟೈಮ್. ಇನಫ್ ಅಂದರೆ ಸಾಕಷ್ಟು, ಹ್ಯಾವ್ ಅಂದರೆ ಇರುವುದು, ಟೈಮ್ ಅಂದರೆ ಸಮಯ. ಸಾಕಷ್ಟು ಸಮಯ ಇರುವುದು. ಅವನ ಹತ್ರ ಸಾಕಷ್ಟು ಅಥವಾ ಅವನ ಬಳಿ ಸಾಕಷ್ಟು ಸಮಯ ಇಲ್ವಾ. ಓಕೆ, ಅವನ ಹತ್ರ ಸಾಕಷ್ಟು ಸಮಯ ಇಲ್ವಾ. ಇದೆಯಾ. ಡಸ್ ಹಿ ಹ್ಯಾವ್ ಇನಫ್ ಟೈಮ್ ಇಲ್ವಾ. ಡಸಂಟ್ ಹಿ ಹ್ಯಾವ್ ಇನಫ್ ಟೈಮ್. ಇದು ಪ್ರಶ್ನೆ. ಇದನ್ನೇ ನಾವು ಉತ್ತರ ಹೇಳೋದಾದರೆ, ಡಸಂಟ್ ಹಿ ನೀಡ್ ಟು ವೆಯ್ಟ್. ನಾನು ಈ ಪ್ರಶ್ನೆಯನ್ನು ಕೇಳಿದಾಗ ನೀವು ಇದಕ್ಕೆ ಉತ್ತರ ಹೆಂಗೆ ಹೇಳ್ತೀರಾ. ಡಸಂಟ್ ಹಿ ನೀಡ್ ಟು ವೆಯ್ಟ್. ಇದಕ್ಕೆ ಎಸ್, ಹೌದು ಅಂತ ಹೇಳೋದಾದರೆ, ಎಸ್ ಹಿ ನೀಡ್ಸ್ ಟು ವೆಯ್ಟ್. ಇಲ್ಲ ಅವನು ವೆಯ್ಟ್ ಮಾಡಬೇಕಾಗಿಲ್ಲ, ಅವನು ಹೋಗ್ಬೋದು. ಹಿ ಡಸಂಟ್ ನೀಡ್ ಟು ವೆಯ್ಟ್. ಓಕೆ, ನೋ ಹಿ ಡಸಂಟ್ ನೀಡ್ ಟು ವೆಯ್ಟ್. ಡಸ್ ಶಿ ಲೈಕ್ ಕಾಫಿ. ಎಸ್ ಶಿ ಲೈಕ್ಸ್ ಕಾಫಿ. ನೋ ಶಿ ಡಸಂಟ್ ಲೈಕ್ ಕಾಫಿ. ಶಿ ಡಸಂಟ್ ಲೈಕ್, ಶಿ ಲೈಕ್ಸ್. ಶಿ ಡಸಂಟ್ ಲೈಕ್, ಶಿ ಲೈಕ್ಸ್. ಡಸಂಟ್ ಹಿ ಹ್ಯಾವ್ ಇನಫ್ ಟೈಮ್ ಅಂತ ನಾನು ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಏನು ಹೆಂಗೆ ಹೇಳಬೇಕು. ಅವನ ಹತ್ರ ಹೌದು ಅವನಿಗೆ ಟೈಮ್ ಇದೆ. ಎಸ್ ಹಿ ಹ್ಯಾಸ್, ಹ್ಯಾವ್ ಬರಲ್ಲ, ಹ್ಯಾಸ್. ಹಿ ಹ್ಯಾಸ್ ಇನಫ್ ಟೈಮ್. ನೋ ಹಿ ಡಸಂಟ್ ಹ್ಯಾವ್ ಇನಫ್ ಟೈಮ್. He needs to leave now. It's very urgent. ಇಲ್ಲಿ do I need to wait here? ನಾನಿಲ್ಲಿ don't ಇದೆಯಲ್ಲ, don't I need to wait here? ಅವಾಗ ನೀವು ಹೇಳ್ಬೋದು, ಇಲ್ಲ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, you can leave now. Don't you like coffee? ನಾನು ನಿಮಗೆ ಕೇಳ್ದೆ, don't you like coffee? ನೀವು ಹೇಳಿ, ನಿಮಗೆ ಕಾಫಿ ಇಷ್ಟ ಇದ್ದರೆ yes I like coffee. ಇಷ್ಟ ಇಲ್ಲ ಅಂದರೆ no I don't like coffee ಅಂತ ಹೇಳಿ. Don't we have enough time? ಈಗ ನಾವು ನೀವು ಒಟ್ಟಿಗೆ ಇದ್ದೀವಿ. ಡೋಂಟ್ ವಿ ಹ್ಯಾವ್ ಇನಫ್ ಟೈಮ್. ನಮಗೆ ಸಾಕಷ್ಟು ಟೈಮ್ ಇಲ್ವಾ. ಈಗ ಟೈಮ್ ಇದ್ದರೆ ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ಓಕೆ, ಆವಾಗ ನೀವೇನು ಹೇಳ್ತೀರಾ, ಇಲ್ಲ ಟೈಮ್ ಇಲ್ಲ, ಅರ್ಜೆಂಟ್ ಆಯಿತು, ಹೋಗೋಣ, ಲೇಟ್ ಆಯಿತು. ಸೊ ವಿ ಡೋಂಟ್ ಹ್ಯಾವ್ ಇನಫ್ ಟೈಮ್, ವಿ ನೀಡ್ ಟು ಲೀವ್
immediately. That is how English works. ಓಕೆ, ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಕಂಪೇರ್ ಮಾಡ್ಕೋಬೇಕು. ಪ್ರತಿಯೊಂದು ಸೆಂಟೆನ್ಸಿಗೂ ಕಂಪೇರ್ ಮಾಡ್ಬೇಕು. ನೀವು ಕಂಪೇರ್ ಹೆಂಗೆ ಮಾಡ್ತೀರಾ? ಡೋಂಟ್, ಡೂ, ಡಸ್ ಎಲ್ಲಿ ಬರುತ್ತೆ, ಆಮೇಲೆ ಡೋಂಟ್, ಡಸಂಟ್ ಎಲ್ಲಿ ಬರುತ್ತೆ, ಇದೆಲ್ಲದನ್ನು ಕರೆಕ್ಟಾಗಿ ಕಂಪೇರ್ ಮಾಡಿದ್ರೆ 4 ವರ್ಡು ಡೂ, ಡಸ್, ಡೋಂಟ್, ಡಸಂಟ್ ಕಂಪೇರ್ ಮಾಡಿ ಇದು ಎಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದೇ ಥರದ್ದು ತುಂಬ ಸೆಂಟೆನ್ಸಸ್ಸನ್ನು ಓದಬೇಕು. ಓದೋದ್ರಿಂದ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ. ಓದೋದ್ರಿಂದ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆದರೆ ಮತ್ತೆ ನೀವು ಅದನ್ನು ರಿಪೀಟ್ ಮಾಡಿದ್ರೆ ನಿಮಗೆ ಸ್ಪೀಕಿಂಗ್ ಬರುತ್ತೆ ಹೊರತು ನಿಮಗೆ ಅರ್ಥ ಆಗದೇ ಇದ್ದರೆ ಒಂದು ಸೆಂಟೆನ್ಸ್, ಒಂದು ಪ್ಯಾರಾಗ್ರಾಫ್ ನಿಮಗೆ ಅರ್ಥ ಆಗಲ್ಲ ಅಂತ ಇಟ್ಕೊಳ್ಳಿ, ಖಂಡಿತ ನಿಮ್ಮ ಕೈಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಂದು ಮೈಂಡಲ್ಲಿದೆ ಸೆಂಟೆನ್ಸಸ್, ನಾವು ತುಂಬ ಸೆಂಟೆನ್ಸಸ್ ತಿಳ್ಕೊಂಡ್ರೆ ಮಾತಾಡ್ಬಿಡ್ತಿದ್ದಿಲ್ಲ. ನಿಮಗೆ ಓದೋದು ಅಥವಾ ನೀವು ಬೇರೆ ಯಾರಾದರೂ ಮಾತಾಡಿದಾಗ ನಿಮಗೆ ಅರ್ಥ ಆಗಬೇಕು, ಅದು ಕಂಪ್ಲೀಟಾಗಿ ಅರ್ಥ ಆಗೋದು ಆದರೆ, ಅಥವಾ ನೀವು ಏನೋ ಒಂದು ಪೇಪರಲ್ಲಿ ಓದ್ತೀರಾ, ನ್ಯೂಸ್ ಪೇಪರಲ್ಲ ಸಾರಿ ಏನಾದರೂ ಮೊಬೈಲಲ್ಲಿ ಓದ್ತೀರಾ, ಅದು ನಿಮಗೆ ಅರ್ಥ ಆಗ್ತಿದೆಯಾ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸ್ಪೋಕನ್ ಇಂಗ್ಲೀಷ್ ಅಂದಿದ ತಕ್ಷಣ ಸ್ಪೋಕನ್ ಡೈರೆಕ್ಟಾಗಿ ಮಾತಾಡ್ತಾ ಬಂದುಬಿಡುತ್ತೆ, ಖಂಡಿತ ಇಲ್ಲ. ನಿಮಗೆ ಆಲ್ರೆಡಿ ಇಂಗ್ಲೀಷ್ ಗೊತ್ತಿರಬೇಕು. 90% ಇಂಗ್ಲೀಷ್ ನಿಮಗೆ ಅರ್ಥ ಆದರೆ ಮಾತ್ರ ನಿಮಗೆ ಮಾತಾಡಲಿಕ್ಕೆ ಸಹಾಯ ಆಗುತ್ತೆ. ಸ್ಪೋಕನ್ ಮಾತಾಡ್ಲಿಕ್ಕೆ ಸಹಾಯ ಆಗುತ್ತೆ, ಇಲ್ಲಾಂದ್ರೆ ಖಂಡಿತ ನಿಮಗೆ ಮಾತು ಬರೋದಿಲ್ಲ. ಹಾಗಂತ ನಾವು ಬರೀ ಓದ್ತಾನೆ ಕೂತ್ಕೊಳ್ಳೋದಲ್ಲ. ನೀವು ಒಂದು ಪೇಜ್ ಓದಿದ್ರೂ ಅದರಲ್ಲಿ ಬರುವಂತಹ ಎಲ್ಲ ಸೆಂಟೆನ್ಸ್ ನಿಮಗೆ ಅರ್ಥ ಆಗ್ತಾ ಇದೆಯಾ ಅಂತ ನೋಡಿ. ಅದೇ ಸೆಂಟೆನ್ಸನ್ನು ರಿಪೀಟ್ ಮಾಡಿದಾಗ ಅದು ಸ್ಪೋಕನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ರೈಟ್. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೇನು ನೀವೇನು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಹಾಗೆ ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀನಿ. ನಿಮಗೆ ಯಾರಿಗಾದರೂ ಇಂಗ್ಲೀಷ್ ಕೋರ್ಸ್ ಜಾಯ್ನ್ ಆಗೋ ಅವಶ್ಯಕತೆ ಇದೆ. ಕೋರ್ಸ್ ಅಂದರೆ ಇಂಗ್ಲೀಷ್ ಓದೋದು ಬರೆಯೋದು, ರೀಡಿಂಗ್ ರೈಟಿಂಗ್. ನಿಮ್ಮಲ್ಲಿ ಈಗ ನೀವು ಈ ವಿಡಿಯೋ ನೋಡಿದ್ದೀರ ಅಂದರೆ ನಿಮಗೆ ಆಲ್ಮೋಸ್ಟ್ ಓದೋದು ಬರೆಯೋದು ಬರುತ್ತೆ ಅಂತ ಅರ್ಥ. ಯಾರಿಗಾದರೂ ಬರದೇ ಇರೋರು ನಿಮಗೆ ಗೊತ್ತಿದ್ದರೆ ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸು ಇರುತ್ತೆ. ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ಓಕೆ, ರೈಟ್. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. This is Anil Kumar signing off. Keep watching my videos until my next video uploads. Bye-bye. Take care.